ಇಂದಿನ ವಿಡಿಯೋದಲ್ಲಿ ಅಖಂಡ ಅದೃಷ್ಟವನ್ನು ತಂದುಕೊಡುವ ಅತ್ಯಂತ ಮಂಗಳಕರವಾದ ಕಾಮಾಕ್ಷಿ ದೀಪದ ಬಗೆಗಿನ ಸ್ವಾರಸ್ಯಕರ ವಿಷಯಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದೆಯೇ ಅಥವಾ ಇಲ್ಲವೇ ಎಂದು ಕಮೆಂಟ್ ಮಾಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಹಿಂದೂಗಳ ಮನೆಯಲ್ಲಿ ಪ್ರತಿದಿನವೂ ಬೆಳಗ್ಗೆ ಮತ್ತು ಸಂಜೆ ದೇವರ ಮನೆಯಲ್ಲಿ ಭಕ್ತಿಯಿಂದ ದೀಪವನ್ನು ಹಚ್ಚುತ್ತಾರೆ. ಅದರಲ್ಲಿಯೂ ಹಬ್ಬ ಹರಿದಿನಗಳಂತಹ ವಿಶೇಷ ಸಂದರ್ಭಗಳಲ್ಲಿ ಅನೇಕ ರೀತಿಯ ದೀಪಗಳನ್ನು ಬೆಳಗಿಸುತ್ತಾರೆ. ಇಂತಹ ದೀಪಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಕಾಮಾಕ್ಷಿ ದೀಪ. ಈ ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ಅಖಂಡ ಐಶ್ವರ್ಯವು ಪ್ರಾಪ್ತಿಯಾಗಿ ಕಡು ಬಡವರು ಕೂಡ ಸಿರಿವಂತರಾಗುತ್ತಾರೆ. ಈ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪ ಎಂದು ಸಹ ಕರೆಯುತ್ತಾರೆ. ಪ್ರತಿದಿನ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚುವುದು ಅತ್ಯಂತ ಶುಭ ಎಂದು ನಂಬಲಾಗುತ್ತದೆ. ಅಖಂಡ ಸೌಭಾಗ್ಯವನ್ನು ನೀಡುವಂತಹ ಕಾಮಾಕ್ಷಿ ದೀಪವನ್ನು ಪ್ರತಿದಿನ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಹಣಕಾಸು ವ್ಯವಹಾರ ಮಾಡುವ ಸ್ಥಳದಲ್ಲಿ ಇಡುವುದು ಅತ್ಯಂತ ವಿಶೇಷವಾದ ಫಲಗಳನ್ನು ಕರುಣಿಸುತ್ತದೆ. ಇಂತಹ ಕಾಮಾಕ್ಷಿ ದೀಪವನ್ನು ಖರೀದಿಸಿ ಮನೆಗೆ ತಂದಾಗ ಅಥವಾ ಉಡುಗೊರೆ ರೂಪದಲ್ಲಿ ಬಂದಾಗ ಅದನ್ನು ಮನೆಯಲ್ಲಿ ಶುದ್ಧವಾದ ನೀರಿನಿಂದ, ಹುಣಸೆ ಹಣ್ಣಿನಿಂದ ತೊಳೆದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ನಂತರ ಬಳಸಬೇಕು. ಕಾಮಾಕ್ಷಿ ದೀಪವನ್ನು ಬೆಳ್ಳಿ, ಪಂಚಲೋಹ ಅಥವಾ ಹಿತ್ತಾಳೆಯ ದೀಪಗಳನ್ನು ಖರೀದಿಸಿ ಮನೆಗೆ ತರಬಹುದು. ಈ ದೀಪದಲ್ಲಿ ಪದ್ಮಾಸನದಲ್ಲಿ ಲಕ್ಷ್ಮೀದೇವಿಯು ಕುಳಿತಿರಬೇಕು ಮತ್ತು ಎಡಬಲಕ್ಕೆ ಆನೆಗಳಿರಬೇಕು. ಈ ಅದೃಷ್ಟವಂತ ಕಾಮಾಕ್ಷಿ ದೀಪವನ್ನು ಏಕಾದಶಿ, ಪಂಚಮಿ ತಿಥಿಗಳಲ್ಲಿ ಖರೀದಿಸಿ ತರಬಹುದು ಅಥವಾ ಗುರುವಾರದ ದಿನದಂದು ಖರೀದಿಸಿದರೂ ಸಹ ತುಂಬಾ ಶುಭ ಫಲಗಳು ಲಭಿಸುತ್ತವೆ. ಇನ್ನು ಈ ಕಾಮಾಕ್ಷಿ ದೀಪವನ್ನು ತಪ್ಪಿಯೂ ನೆಲದ ಮೇಲೆ ಇಡಬಾರದು. ಒಂದು ಮಣೆ ಅಥವಾ ಪೀಠದ ಮೇಲೆ, ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿಯ ತಟ್ಟೆಯ ಮೇಲೆ ಇಡಬಹುದು. ದೀಪವು ದೇವರ ಸ್ವರೂಪ. ಅದಕ್ಕಾಗಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದರ ಮೇಲೆ ದೀಪವನ್ನಿಟ್ಟು ನಂತರ ಅರಿಶಿನ ಕುಂಕುಮ ಹೂಗಳಿಂದ ಪೂಜೆ ಮಾಡಬೇಕು. ಈ ದೀಪಕ್ಕೆ ಶುದ್ಧವಾದ 2 ಹತ್ತಿಯ ಬತ್ತಿಗಳನ್ನಿಟ್ಟು ದೀಪವನ್ನು ಹಚ್ಚಬೇಕು. ಈ ಪವಿತ್ರವಾದ ಕಾಮಾಕ್ಷಿ ದೀಪವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಅಥವಾ ಮೇಣದ ಬತ್ತಿಯಿಂದ ಹಚ್ಚಬಾರದು. ಈ ತರಹ ದೀಪವನ್ನು ಹಚ್ಚಿದರೆ ನೀವು ಶ್ರೀ ಲಕ್ಷ್ಮೀದೇವಿಗೆ ಅವಮಾನಿಸಿದಂತಾಗುತ್ತದೆ. ಅದಕ್ಕಾಗಿ ಗೊತ್ತಿಲ್ಲದೆ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ. ಇದರಿಂದ ನೀವು ದಟ್ಟ ದಾರಿದ್ರ್ಯತನವನ್ನು ಅನುಭವಿಸಬೇಕಾಗುತ್ತದೆ ಹಾಗೂ ಇದರಿಂದ ಶನಿದೋಷಗಳು ಕೂಡ ತಟ್ಟುತ್ತವೆ. ಅದಕ್ಕಾಗಿ ಈ ದೀಪವನ್ನು ತುಪ್ಪದಲ್ಲಿ ನೆನೆಸಿರುವ ಬತ್ತಿಯಿಂದ ಅಥವಾ ತುಳಸಿ ಕಾಷ್ಟಗಳಿಂದ ಹಚ್ಚಬೇಕು. ಅತ್ಯಂತ ಶಕ್ತಿಶಾಲಿಯಾದ ಈ ಕಾಮಾಕ್ಷಿ ದೀಪವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಇರುವಂತೆ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬಾರದು. ದೀಪವು ಅತಿ ದೊಡ್ಡದಾಗಿಯೂ ಅಥವಾ ಅತಿ ಚಿಕ್ಕದಾಗಿಯೂ ಉರಿಯಬಾರದು. ಸಾಧಾರಣ ಮಧ್ಯಮ ಉರಿಯಲ್ಲಿರಬೇಕು. ದೀಪವು ಎಷ್ಟು ಪ್ರಶಾಂತವಾಗಿ ಉರಿಯುತ್ತದೆಯೋ ಆ ಮನೆಯು ಅತ್ಯಂತ ಸಂತೋಷ, ಸಮೃದ್ಧಿಯಿಂದ ಅಭಿವೃದ್ಧಿಯನ್ನು ಕಾಣುತ್ತದೆ. ಹಾಗೆಯೇ ಈ ಕಾಮಾಕ್ಷಿ ದೀಪವನ್ನು ಶುದ್ಧವಾದ ಹಸುವಿನ ತುಪ್ಪದಿಂದ ಹಚ್ಚಬೇಕು ಅಥವಾ ಎಳ್ಳೆಣ್ಣೆಯಿಂದ, ಶುದ್ಧವಾದ ಕೊಬ್ಬರಿ ಎಣ್ಣೆಯಿಂದ ಕೂಡ ಹಚ್ಚಬಹುದು. ಇದು ಕೂಡ ಅತ್ಯಂತ ಅದೃಷ್ಟವನ್ನು ತಂದುಕೊಡುತ್ತದೆ. ಇನ್ನು ಈ ದೀಪವನ್ನು ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆಯ ಒಳಗೆ ಮತ್ತು ಸಂಜೆ ಗೋಧೂಳಿ ಸಮಯ ಅಂದರೆ 6 ಗಂಟೆಯಿಂದ 8 ಗಂಟೆಯ ಒಳಗೆ ಹಚ್ಚಬೇಕು ಹಾಗೂ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಯಂತಹ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ, ಅಲಂಕಾರವನ್ನು ಮಾಡಿ ಹಚ್ಚಬೇಕು. ಈ ರೀತಿ ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಸಂತೋಷ, ನೆಮ್ಮದಿಯ ಜೀವನವು ಪ್ರಾಪ್ತಿಯಾಗುತ್ತದೆ. ಈ ಕಾಮಾಕ್ಷಿ ದೀಪವನ್ನು ಮುಕ್ಕಾಗದಂತೆ, ಕೊಳೆಯಾಗದಂತೆ, ಕಲೆಯಾಗದಂತೆ ಸ್ವಚ್ಛವಾಗಿರುವಂತೆ ಕಾಪಾಡಿಕೊಳ್ಳಿ.
ಇಂತಹ ದೀಪಗಳನ್ನು ಬೆಳಗಿಸಿದರೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ಅದಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಈ ಕಾಮಾಕ್ಷಿ ದೀಪವನ್ನು ಬಳಸಿ. ಹಾಗೆಯೇ ಅಂಗಡಿಯಿಂದ ಖರೀದಿಸಿ ಮನೆಗೆ ತಂದಂತಹ ದೀಪವನ್ನು ನೀವೇ ಬಳಸಬೇಕು. ಇದನ್ನು ಉಡುಗೊರೆಯಾಗಿ ಯಾರಿಗೂ ನೀಡಬಾರದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತಾಳೆ. ಒಂದು ವೇಳೆ ನೀವು ಉಡುಗೊರೆಯಾಗಿ ಈ ದೀಪವನ್ನು ನೀಡಬೇಕೆಂದು ಬಯಸಿದರೆ ಇದನ್ನು ಅಂಗಡಿಯಿಂದ ಖರೀದಿಸಿ ನೇರವಾಗಿ ಉಡುಗೊರೆ ನೀಡಿ. ಅದನ್ನು ನಿಮ್ಮ ಮನೆಗೆ ತರಲೇಬೇಡಿ. ಈ ಅದೃಷ್ಟವಂತ ಕಾಮಾಕ್ಷಿ ದೀಪವನ್ನು ಉಡುಗೊರೆಯಾಗಿ ನೀಡುವುದು ಅಥವಾ ಪಡೆದುಕೊಳ್ಳುವುದು ಬಹಳ ಒಳ್ಳೆಯದು. ನೀವು ಬೇರೊಬ್ಬರಿಗೆ ಈ ದೀಪವನ್ನು ನೀಡಿದಷ್ಟು ಮಹಾಲಕ್ಷ್ಮೀ ದೇವಿಯು ಸಂತುಷ್ಟಳಾಗಿ ನಿಮ್ಮನ್ನು ಹರಸುತ್ತಾಳೆ. ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವು ಲಭಿಸುತ್ತದೆ. ಪ್ರತಿದಿನ ಕಾಮಾಕ್ಷಿ ದೀಪವನ್ನು ಹಚ್ಚುವಾಗ ಹೊಸ ಬತ್ತಿ ಮತ್ತು ಪರಿಶುದ್ಧವಾದ ತುಪ್ಪ ಅಥವಾ ಎಣ್ಣೆಯನ್ನು ಬಳಸಬೇಕು. ಬಳಸಿದ ಎಣ್ಣೆ ಅಥವಾ ತುಪ್ಪ ಮತ್ತು ಬತ್ತಿಯನ್ನು ಮತ್ತೆ ಮತ್ತೆ ಬಳಸಬಾರದು. ಈ ದೀಪದಲ್ಲಿ ಉಳಿದ ಎಣ್ಣೆ ಮತ್ತು ಬತ್ತಿಯನ್ನು ಮರದ ಕೆಳಗೆ ಅಥವಾ ನಿಮ್ಮ ಮನೆಯ ಗಾರ್ಡನಿನ ಗಿಡಗಳ ಕೆಳಗೆ ಹಾಕಿ. ನಂತರ ಇದನ್ನು ನೀರಿನಿಂದ ತೊಳೆದು ಬಟ್ಟೆಯಿಂದ ಒರೆಸಿ ನಂತರ ಬಳಸಿ. ಮತ್ತೊಂದು ಗಮನಿಸಲೇಬೇಕಾದ ಅಂಶವೆಂದರೆ ಯಾವುದೇ ಕಾರಣಕ್ಕೂ ಈ ದೀಪವನ್ನು ಮಂಗಳವಾರ, ಶುಕ್ರವಾರದ ದಿನದಂದು ಮತ್ತು ಹುಣ್ಣಿಮೆ, ಅಮಾವಾಸ್ಯೆಯ ದಿನದಂದು ಸ್ವಚ್ಛ ಮಾಡಬಾರದು. ಇದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಾಳೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಇನ್ನು ಒಂಟಿ ದೀಪವನ್ನು ಹಚ್ಚುವುದು ಒಳ್ಳೆಯದಲ್ಲ ಹಾಗೂ ಒಂಟಿ ಬತ್ತಿಯನ್ನು ಸಹ ಬಳಸಬಾರದು. ಅದಕ್ಕಾಗಿ ಒಂದು ದೀಪಕ್ಕೆ 2 ಬತ್ತಿ ಹಾಕಿ ದೀಪ ಹಚ್ಚಿ, ಇಲ್ಲವೇ 2 ದೀಪಗಳಿಗೆ 2 ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬಹುದು. ಅಖಂಡ ಅದೃಷ್ಟವನ್ನು ತಂದುಕೊಡುವ ಈ ಕಾಮಾಕ್ಷಿ ದೀಪವನ್ನು ಹಣಕಾಸಿನ ಸಮಸ್ಯೆ ಇರುವವರು, ಆರೋಗ್ಯದ ಸಮಸ್ಯೆ ಇರುವವರು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸಮಸ್ಯೆ ಇರುವವರು, ದಾಂಪತ್ಯದಲ್ಲಿ ಸಮಸ್ಯೆ ಇರುವವರು, ಕುಟುಂಬದ ಏಳಿಗೆಗಾಗಿ ಬಡತನ ಮತ್ತು ದಾರಿದ್ರ್ಯವನ್ನು ಅನುಭವಿಸುತ್ತಿರುವವರು ಪ್ರತಿದಿನ ಸಂಜೆ ಗೋಧೂಳಿ ಸಮಯದಲ್ಲಿ ತಪ್ಪದೆ ಈ ದೀಪವನ್ನು ಹಚ್ಚಿ. ಇದರಿಂದ ನಿಮಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ. ಸುಖ, ಶಾಂತಿ, ನೆಮ್ಮದಿಯ ಜೀವನವು ಲಭಿಸುತ್ತದೆ ಹಾಗೂ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ. ಹೀಗೆ ಈ ರೀತಿಯಾಗಿ ಸರಿಯಾದ ವಿಧಾನದಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.